ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತುಂಬಾ ಮೇಲೂ ನೋಡಬಾರ್ದು, ತುಂಬಾ ಕೆಳಗೂ ನೋಡಬಾರ್ದು. ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ನೋಡ್ಬೇಕು. ನೋಡು, ನೀನೀಗ ದೀಪ ಅಲ್ಲ, ದಿಶಾ. ದಿಶಾನಾ ಅಂದ್ರೆ ಮಾಡೆಲ್ ಆಗಿರುವಾಗ ನೀನು ದಿಶಾ, ಬಾಕಿ ಅಂತೆ ನೀನು ದೀಪ. ಸರಿ ಸರಿ, ಕರೆಕ್ಟ್ ಆಗಿ ನಿಂತ್ಕೋ. ಹಾ, ಕಷ್ಟ ಅಕ್ಕ. ದೀಪ ಕಷ್ಟ ಪಡ್ಬೇಕು, ನಿಂತ್ಕೋ ಕರೆಕ್ಟ್ ಆಗಿ. ಹಾ, ಸ್ಟ್ರೈಟ್ ನೋಡು, ಸ್ಮೈಲ್ ಮಾಡು. ಇದು ಅಲ್ಲ ಆಗ್ಬೇಡ, ಸ್ಟ್ರೈಟ್ ಸ್ಟ್ರೈಟ್. ಹಾ, ಏನ್ ನಡೀತಿದೆ ಇಲ್ಲಿ? ಅರ್ಚನಾ ಮೇಡಮ್ ದೀಪಾ ಮೇಡಮ್ಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಏನು ಟ್ರೈನಿಂಗಾ? ಇವಳಿಗೆಂತ ಟ್ರೈನಿಂಗು? ಅದು ದೀಪ ಯಾವಾಗ್ಲೂ ಚಿರೋರ್ ಅದಕ್ಕೆ ಹತ್ರ ಬಯಸ್ಕೊತಿರ್ತಾಳಲ್ಲ, ಅದಕ್ಕೆ ಅವ್ರ ಹತ್ರ ಹೇಗ್ ನಡ್ಕೋಬೇಕು, ಹೇಗಿರ್ಬೇಕು ಅಂತ ಇವಳಿಗೆ ಟ್ರೈನಿಂಗ್ ಕೊಡ್ತಿದ್ದೀನಿ. ಓಹೋ, ಇನ್ಮೇಲೆ ಸೌಂದರ್ಯ ದೀಪಂಗ್ ಬೈಯೋದಿಲ್ವಾ? ಬೈಬಾರ್ದು ಅಂತಾನೆ ಅಲ್ವಾ ಎಲ್ಲ ಹೇಳ್ಕೊಡ್ತಿರೋದು. ನೀವು ಅಷ್ಟೇ, ಇನ್ಮೇಲೆ ದೀಪನ್ ಜೊತೆ ನೋಡಿ ಮಾಡಿ ಮಾತಾಡಿ. ಏನೂ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ, ವಿಚಿತ್ರವಾಗಿ ನಡೀತಿದೆ ಇಲ್ಲಿ. ಅಲ್ಲ, ಅರ್ಚನಾ ಸೌಂದರ್ಯನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಅಂಥದ್ರಲ್ಲಿ ದೀಪಂಗೆ ಅರ್ಚನಾ ಟ್ರೈನಿಂಗ್ ಕೊಡೋದು ಅಂದ್ರೆ ಅಯ್ಯೋ ನಂಬಕ್ಕೆ ಆಗ್ತಿಲ್ವಲ್ಲ. ಜಾಜಿ ಬೇರೆ ಸೇರ್ಕೊಂಡಿದ್ದಾಳೆ. ಏನೋ ಇಬ್ರು ದೊಡ್ಡದಾಗಿ ನಡೆಸ್ತಾ ಇದ್ದಾರೆ ಅನ್ಸ್ತಿದೆ. ಅಕ್ಕ, ಅವ್ರ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಿಜ ಹೇಳಿದಿದ್ರೆ ಚಿರು ಅದಕ್ಕೆ ನಿನ್ನ ದಿಶೆ ಆಗಾಗ್ ಬಿಡ್ತಿದ್ರಾ? ಜಾಜಿ, ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಸಿಗಾಕೊಳ್ತಿದ್ವಿ. ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ದೀಪ ದಿಶಾ ಆಗ್ತಿರೋ ವಿಷಯ ನಮ್ 3 ಜನಕ್ಕೆ ಮಾತ್ರ ಗೊತ್ತಿರ್ಬೇಕು, ಇನ್ ಯಾರಿಗೂ ಗೊತ್ತಾಗ್ಬಾರ್ದು. ನೀನು ಅಷ್ಟೇ ದೀಪ, ಈ ವಿಷಯನ ಚಿರುಗ್ ಹೇಳ್ಬೇಡ. ಅಲ್ಲ ಅಕ್ಕ, ಹಸ್ಬೆಂಡ್ ಹತ್ರ ಹೇಗ್ ವಿಷಯ ಮುಚ್ಚಿಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಚಿರು ರೂಪಕ್ ಬೀಳೋನಲ್ಲ, ಗುಣಕ್ ಬೀಳೋನು ಅಂತ ನೀನ್ ಪ್ರೂವ್ ಮಾಡ್ಬೇಕಾ ಬೇಡ್ವಾ? ಮಾಡ್ಬೇಕು. ಹಾಗಿದ್ಮೇಲೆ ಇದನ್ನೆಲ್ಲ ಮಾಡ್ಲೇಬೇಕು. ಸರಿ ಅಕ್ಕ. ನೋಡು ದೀಪ, ನೀನ್ ಇದನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಈವೆಂಟ್ ಹಾಳಾಗುತ್ತೆ. ಮಾಡ್ತೀನಕ್ಕ, ಇಲ್ಲ ಅಂದ್ರೆ ಹಸ್ಬೆಂಡ್ ಕನ್ಸೆಲ್ಲ ಹಾಳಾಗುತ್ತೆ. ಹಾಗಿದ್ರೆ ನೀನು ಬೇಗ ದಿಶಾ ಆಗ್ಬೇಕು. ಸರಿ ಅಕ್ಕ, ಆದ್ರೆ ಇದೆಲ್ಲ ಮುಗ್ದಾದ್ಮೇಲೆ ನಾನಾಗಿರ್ತೀನಿ. ದಿಶಾ ಉಷಾ ತರ ಎಲ್ಲ ಇರಲ್ಲ. ಆಯ್ತಾಯ್ತು, ಇವಾಗ ಟ್ರೈನಿಂಗ್ ನ ಕಂಟಿನ್ಯೂ ಮಾಡೋಣ. ಮಾಡಿ ಮೇಡಮ್. ನೋಡು ದೀಪ, ನಿನಗಿಂತ ಜಾಜಿನೇ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾಳೆ. ಜಾಜಕ್ಕ, ನೀವು ನನ್ನ ಜೊತೆ ಕಲ್ತ್ಕೊಳ್ಳಿ. ಮೇಡಮ್, ನೀವು ಮೊದ್ಲು ಕಲ್ತ್ಕೊಳ್ಳಿ. ನೀವು ದಿಶಾ ಆಗೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ದಿಶಾ ಆಗ್ತಾಳೆ. ಸರಿ, ಇವಾಗ ನೀನ್ ನಿಂತ್ಕೋ. ಕಾಲ್ ಹೀಗ್ ಮಾಡು. ಅಕ್ಕ, ನಿಂತ್ಕೊಳ್ಳಕ್ಕೆ ಆಗ್ತಿಲ್ವಾ? ನಾನು ಹೇಳ್ಕೊಡ್ತೀನಿ, ನೀನ್ ನಿಂತ್ಕೋ.